ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ವಿನಾಯಕ್. ಈ ದಿನದ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುನ್ನ ಹೆಡ್ಲೈನ್ಸ್. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಅರ್ಜಿ ವಿಚಾರಣೆ ಮುಂದೂಡಿಕೆ. 2 ದಿನಗಳ ಕಾಲ ಸಿದ್ದರಾಮಯ್ಯಗೆ ರಿಲೀಫ್. ಸಂಪುಟದ ನಿರ್ಣಯ ಪ್ರಶ್ನಿಸಿದ ರಾಜ್ಯಪಾಲರ ಪರ ವಕೀಲರು. ಸೂರ್ಯ ಹಗಲು ಬರಬೇಕು, ಚಂದ್ರ ರಾತ್ರಿ ಬರಬೇಕು, 2 ಒಟ್ಟಿಗೆ ಬಂದರೆ ಸರಿಯಾಗಲ್ಲ. ದರ್ಶನ್ ಕುರಿತು ಸುದೀಪ್ ಮೊದಲ ಪ್ರತಿಕ್ರಿಯೆ. ಕುಸ್ತಿ ಅಖಾಡದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ವಿನೇಶ್. ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾದ ಒಲಿಂಪಿಕ್ ಕುಸ್ತಿಪಟು. ಅನ್ನದಾತರ ಪರ ಧ್ವನಿ ಎತ್ತಿದ ಪೋಗಟ್. ನಿಲ್ಲದ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ. ರಷ್ಯಾದ ಮೇಲೆ ಮತ್ತೊಂದು ದಾಳಿ ನಡೆಸಿದ ಉಕ್ರೇನ್. 5 ಮಂದಿ ಸಾವು, 46 ಜನರಿಗೆ ಗಾಯ. ಕೋರ್ಟ್ ಆದೇಶ ನಿರ್ಲಕ್ಷ್ಯ ಹಿನ್ನೆಲೆ ಬ್ರೆಜಿಲ್ನಲ್ಲಿ ಎಕ್ಸ್ ಕಾರ್ಯಾಚರಣೆ ನಿರ್ಬಂಧ. ಮೊದಲೇ ಎಚ್ಚರಿಕೆ ಕೊಟ್ಟರು ಎಲಾನ್ ಮಸ್ಕ್. ಡೋಂಟ್ ಕೇರ್. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು. ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದರು. ಈ ಒಂದು ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೀತು. ಏನು ದೂರುದಾರರ ಪರ ವಕೀಲರು ಕೂಡ ಇವತ್ತು ಏನು ವಾದವನ್ನು ಮಂಡನೆ ಮಾಡಿದರು. ಹಾಗೆ ರಾಜ್ಯಪಾಲರ ಪರ ವಕೀಲರಂತಹ ಏನು ತುಷಾರ್ ಮೆಹ್ತಾ ಅವರು ಏನು ವಾದವನ್ನು ಮಂಡನೆ ಮಾಡಿದರು. ಈ ಎಲ್ಲ ವಾದವನ್ನು ಏನು ಕೇಳಿಬಿಟ್ಟು ಆಲಿಸಿ ಜಡ್ಜ್ ಸೋಮವಾರಕ್ಕೆ ಏನು ಮುಂದಿನ ಒಂದು ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಹಾಗಾದರೆ ಇವತ್ತು ಕೋರ್ಟ್ನಲ್ಲಿ ಏನಾಯಿತು, ಯಾರು ಏನೆಲ್ಲ ವಾದವನ್ನು ಮಂಡನೆ ಮಾಡಿದರು, ಸರ್ಕಾರದ ಸಂಪುಟದ ನಿರ್ಣಯವನ್ನು ತುಷಾರ್ ಮೆಹ್ತಾ ಅವರು ಕೂಡ ಏನು ವಿರೋಧ ಮಾಡಿದ್ದಾರೆ, ಅದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇವತ್ತು ಕೋರ್ಟಲ್ಲಿ ಏನಾಯಿತು, ದೂರುದಾರರ ಪರ ವಕೀಲರು ಏನು ವಾದ ಮಂಡನೆ ಮಾಡಿದರು, ರಾಜ್ಯಪಾಲರ ಪರ ವಕೀಲರಂತ ತುಷಾರ್ ಮೆಹ್ತಾ ಹೇಳಿದ್ದೇನು, ಈ ಎಲ್ಲವನ್ನು ನೋಡೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಸಂಬಂಧ ವಾದ ಆಲಿಸಿದ ಹೈಕೋರ್ಟ್ ಸೆಪ್ಟೆಂಬರ್ 2ಕ್ಕೆ ಅರ್ಜಿ ವಿಚಾರಣೆಯನ್ನು ಮತ್ತೆ ಮುಂದೂಡಿದೆ. ಜೊತೆಗೆ ರಾಜ್ಯಪಾಲರ ತೀರ್ಮಾನ ಸರಿಯೋ ತಪ್ಪೋ ಅನ್ನೋದು ತೀರ್ಮಾನ ಮಾಡಬೇಕಿದೆ. ಅಲ್ಲಿವರೆಗೂ ಕೆಳ ನ್ಯಾಯಾಲಯದಲ್ಲಿ ವಿಚಾರಣೆ ಅಸಾಧ್ಯ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಶನಿವಾರ ಬೆಳಗ್ಗೆ 10:30ಕ್ಕೆ ಶುರುವಾಗಿದ್ದ ವಿಚಾರಣೆಯಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ವಿವೇಚನಾ ಬಳಸಿ ಅನುಮತಿ ನೀಡಲಾಗಿದೆ ಎಂದು ವಕೀಲ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸಿದರು. ಬಳಿಕ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದವನ್ನು ಆರಂಭಿಸಿ ಸರ್ಕಾರದ ಬದಲು ಸ್ವತಂತ್ರ ಸಂಸ್ಥೆಯ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದರು. ಮಣೀಂದರ್ ಸಿಂಗ್ ಮುಂದಿನ ವಾದ ಸೋಮವಾರ ಮಂಡಿಸುವುದಾಗಿ ಮನವಿ ಮಾಡಿದಾಗ ವಿಚಾರಣೆಯನ್ನು ಶನಿವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಯಿತು. ಮಧ್ಯಾಹ್ನದ ನಂತರ ಪ್ರತಿವಾದಿ ಪ್ರದೀಪ್ ಹಿರಿಯ ವಕೀಲ ಪ್ರಭುಲಿಂಗ ನಾವದಿಗೆ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಅಬ್ರಹಾಂ ಪರ ವಕೀಲ ರಂಗನಾಥ ರೆಡ್ಡಿ ಅವರು ವಾದವನ್ನು ಮಂಡಿಸ್ತಾರೆ. ರಾಜ್ಯಪಾಲರು ಕಾನೂನು ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎಂದು ಸಮರ್ಥಿಸಿಕೊಂಡ ತುಷಾರ್ ಮೆಹ್ತಾ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಲಾದ ಶೋಕಾಸ್ ನೋಟಿಸ್ ತಿರಸ್ಕರಿಸಿದ ಸಚಿವ ಸಂಪುಟದ 91 ಪುಟಗಳ ನಿರ್ಣಯವನ್ನು ನ್ಯಾಯಾಲಯದ ಗಮನಕ್ಕೆ ತಂದರು. ಮುಖ್ಯಮಂತ್ರಿ ಅವರನ್ನು ಸಂಪುಟದ ಸಚಿವರೇ ಆಯ್ಕೆ ಮಾಡಿರುವುದರಿಂದ ಸಿಎಂ ವಿರುದ್ಧ ದೂರು ಬಂದಾಗ ರಾಜ್ಯಪಾಲರು ಸಂಪುಟದ ನಿರ್ಧಾರವನ್ನು ಪರಿಗಣಿಸುವುದು ಅನಿವಾರ್ಯವಲ್ಲ ಅಂತ ತುಷಾರ್ ಮೆಹ್ತಾ ಅವರು ಒತ್ತಿ ಹೇಳಿದರು. ಸಿಎಂ ವಿರುದ್ಧ ಸಂಪುಟ ಸಭೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಕಡಿಮೆ ಎಂದು ಅವರು ತಿಳಿಸಿದರು. ಎಸ್ಆರ್ ಬೊಮ್ಮಾಯಿ ಕೇಸ್ ಪ್ರಸ್ತಾಪ ಮಾಡಿದಂತಹ ಪ್ರಭುಲಿಂಗ ನಾವದಗಿ ರಾಜ್ಯಪಾಲರ ಅಧಿಕಾರವನ್ನು ಮೊಟಕುಗೊಳಿಸಲು ಸಾಧ್ಯವಿಲ್ಲ, ರಾಜ್ಯಪಾಲರ ಅಧಿಕಾರ ಚಲಾಯಿಸಲು ಕ್ಯಾಬಿನೆಟ್ ಸಲಹೆ ಅವಶ್ಯಕತೆ ಇಲ್ಲ ಅಂತ ಉಲ್ಲೇಖ ಮಾಡಿದರು. ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಂಡನೆ ಮಾಡಿದರು. ನಾವು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇವೆ, ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದೇವೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಅಂತ ಹೇಳಿದರು. ಈ ಎಲ್ಲ ವಾದಗಳನ್ನು ಆಲಿಸಿದಂತಹ ಜಡ್ಜ್ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾದ ದಿನವೇ ರಾಜ್ಯಪಾಲ ಗೆಹ್ಲೋಟ್ ಅವರು ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು, ಅಂದರೆ ಶೋಕಾಸ್ ನೋಟಿಸ್ ಕೊಟ್ಟರು ಅನ್ನುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಇವತ್ತು ಈ ಒಂದು ಪ್ರಾಸಿಕ್ಯೂಷನ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಯಾಕೆ ಗುರಿ ಮಾಡಲಾಯಿತು, ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ, ಮುರುಗೇಶ್ ನಿರಾಣಿ ಇದ್ದಾರೆ, ಶಶಿಕಲಾ ಜೊಲ್ಲೆ ಇದ್ದಾರೆ, ಜನಾರ್ದನ್ ರೆಡ್ಡಿ ಇದ್ದಾರೆ, ಅವ್ರ ವಿರುದ್ಧ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ವಾದ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಇವತ್ತು ಕಾಂಗ್ರೆಸ್ನಿಂದ ರಾಜ್ಯಪಾಲ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಸಚಿವ ಸಂಪುಟದ ಸದಸ್ಯರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ವಿಧಾನಸೌಧದಿಂದ ರಾಜಭವನಕ್ಕೆ ತಲುಪಿ ಏನು ಈ ಒಂದು 4 ಜನರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿದರು. ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾರೆ, ಹಾಗೆ ಹಲವು ಸಚಿವರು ಮಾತಾಡ್ತಾರೆ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಹಾಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡೋದು ಬೇಡ. ರಾಜ್ಯಪಾಲರ ಅಂದರೆ ರಾಜಭವನ ಏನಿದೆ ಅದು ಸಂವಿಧಾನದ ಒಂದು ಕಚೇರಿ ಆಗಿರುವಂಥದ್ದು, ಅದು ಯಾವುದೇ ಒಂದು ಪಾರ್ಟಿ ಕಚೇರಿ ಅಲ್ಲ. ಹೀಗಾಗಿ ರಾಜ್ಯಪಾಲರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದ ನಿರ್ಧಾರ ತಗೋಬೇಕು ಅಂತ ಹೇಳಿದರು. ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗಪಡಿಸಿಕೊಂಡಿರೋದನ್ನ ಪ್ರತಿಭಟಿಸಿ ಕಾಂಗ್ರೆಸ್ ಪಕ್ಷವು ರಾಜಭವನ ಚಲೋ ಹಮ್ಮಿಕೊಂಡಿದೆ. ರಾಜಭವನ ರಾಜಕೀಯ ಪಕ್ಷದ ಕಚೇರಿಯಾಗಬಾರದು ಎಂಬ ಉದ್ದೇಶದಿಂದ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ರಾಜಭವನ ಚಲೋ ಹಮ್ಮಿಕೊಂಡಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಲ್ಲ, ಈ ವಿಷಯ ಕೋರ್ಟ್ನಲ್ಲಿದೆ ಎಂದು ಡಿ.ಕೆ.ಶಿ ಹೇಳಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಅವರು ಜಾಮೀನಿಗೆ ಸಹಿತ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಅವರು ಇಷ್ಟು ದಿವಸ ಪರಪ್ಪನ ಅಗ್ರ ಜೈಲದಲ್ಲಿ ಇದ್ದರು.
ಅವರ ಸ್ನೇಹಿತರಾಗಿರ್ಬೋದು, ಅವರ ಪತ್ನಿ, ಅವರ ಮಗ, ಹಾಗೆಯೇ ಅವ್ರ ರಿಲೇಷನ್ಸು, ಹಲವು ನಟ ನಟಿಯರು ತಮಗೆ ಬೇಕಾದವರೆಲ್ಲ ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿದ್ರು, ಭೇಟಿ ಕೊಡ್ತಿದ್ರು. ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿ ಎಲ್ಲ ಕೂಡ ಹೋಗ್ತಿತ್ತು. ಅದು ಯಾವಾಗ ಒಂದು ಕೈಯಲ್ಲಿ ಮಗ್ಗು, ಒಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸ್ಟೈಲಾಗಿ ಫೋಟೋಗೆ ಫೋಸ್ ಕೊಟ್ಟಂಥ ರೀತಿ ಫೋಟೋ ಯಾವಾಗ ವೈರಲ್ ಆಯಿತು, ಆವಾಗಿಂದ ದರ್ಶನ್ ಅವರಿಗೆ ಸಂಕಟ ಶುರುವಾಯಿತು. ಹೀಗಾಗಿ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹೀಗಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಏನಂದರೆ ಇವತ್ತು ಬೆಂಗಳೂರಿಂದ ಸೀದಾ ಬಳ್ಳಾರಿಗೆ ಹೋಗಿ ಇವತ್ತು ಅವರ ಪತಿಯನ್ನು ನೋಡಿದ್ದಾರೆ. ಈ ಒಂದು ವೇಳೆಯಲ್ಲಿ ಏನಂತಂದರೆ ಅವರು ದರ್ಶನ್ ಭಾವುಕರಾಗಿದ್ದಾರೆ. ಯಾಕೆಂತಂದರೆ ಎಷ್ಟು ದಿವಸ ಪದೇ ಪದೇ ಹೋಗ್ಬೋದಿತ್ತು, ನೋಡ್ಬೋದಿತ್ತು, ವಾರಕ್ಕೊಂದ್ಸರಿ ವಿಸಿಟ್ ಮಾಡ್ಬೋದು, ಜೈಲು ವಿಸಿಟ್ ಮಾಡ್ಬೋದಿತ್ತು, ಪತಿಯನ್ನು ನೋಡ್ಕೊಂಡ್ಬರ್ಬೋದು ಸುಲಭವಾಗಿ. ಬಟ್ ಈ ಟೈಮು ಬೆಂಗಳೂರಿಂದ ಬಳ್ಳಾರಿಗೆ ಹೋಗಬೇಕಾದಂಥ ಸಂದರ್ಭ ಬಂತು. ವಿಜಯಲಕ್ಷ್ಮಿಯವರು ಒಂದಿಷ್ಟು ಬಟ್ಟೆ ಆಗಿರ್ಬೋದು, ಒಂದಿಷ್ಟು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಪತಿಯನ್ನು ವಿಚಾರಣೆ ಮಾಡ್ಕೊಂಡು ಬಂದಿದ್ದಾರೆ, ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಈ ವೇಳೆ ಏನಂತಂದರೆ ಒಂದಿಷ್ಟು ಭಾವುಕರಾದ್ರಂತೆ ದರ್ಶನ್. ನಾನೆಲ್ಲ ಒಂದು ತಪ್ಪು ಮಾಡಿಬಿಟ್ಟೆ ಅನ್ನುವಂತಹ ರೀತಿಯಲ್ಲಿ ಭಾವುಕರಾದರು ಅನ್ನುವಂತಹ ವರದಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಈ ಒಂದು ದರ್ಶನ್ ಜೈಲಿಗೆ ಹೋಗೋಕ್ಕೆ ಕಾರಣನೇ ಪ್ರಮುಖವಾಗಿ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. ಈ ಒಂದು A1 ಆರೋಪಿಯಾಗಿದ್ದು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದರು. ಈ ಒಂದು ಅರ್ಜಿಯನ್ನು ಕೋರ್ಟ್ ತಿರಸ್ಕಾರ ಮಾಡಿರುವಂಥದ್ದು, ವಜಾಗೊಳಿಸಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ನಟ ದರ್ಶನ್ ಹಾಗೂ ಸುದೀಪ್ ಇಬ್ಬರು ಯಾವಾಗ ಒಂದಾಗ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಇದು ಕೋಟ್ಯಾಂತರ ಕನ್ನಡಿಗರಿಗೆ ಸಹಿತ ಒಂದು ಕುತೂಹಲದ ಪ್ರಶ್ನೆ ಆಗಿದೆ. ಈಗ ಸದ್ಯಕ್ಕೆ ದರ್ಶನ್ ಜೈಲಿಗೆ ಹೋಗಿದ್ದಾರೆ. ಈ ಬಗ್ಗೆ ನಟ ಸುದೀಪ್ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥದ್ದು. ಒಂದಿಷ್ಟು ಪತ್ರಕರ್ತರು ಕೇಳ್ತಾರೆ, ಸರ್ ದರ್ಶನನ್ನು ನೀವು ನೋಡೋಕ್ಕೆ ಹೋಗ್ಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆನ ಕೇಳ್ತಾರೆ. ಆ ಒಂದು ಟೈಮಲ್ಲಿ ಸುದೀಪ್ ಕೂಡ ಒಂದು ಆನ್ಸರನ್ನು ಕೊಡ್ತಾರೆ. ಒಂದು ಡಿಫ್ರೆಂಟ್ ಆದ ಆನ್ಸರು, ಅವ್ರು ನೇರವಾಗಿ ಹೇಳಲ್ಲ. ಆದರೆ ನಾನು ದರ್ಶನ್ ಒಟ್ಟಿಗೆ ಚೆನ್ನಾಗಿ ಮಾತನಾಡ್ಕೊಂಡಿದ್ರೆ ನಾನು ಜೈಲಿಗೆ ಹೋಗಿ ಭೇಟಿ ಮಾಡಿ ಬರ್ತಿದ್ದೆ. ಆದರೆ ನಾವಿಬ್ಬರು ಮಾತನಾಡ್ತಿಲ್ಲ. ಕೆಲವೊಮ್ಮೆ ಈ ಅಂತರ ಯಾಕೆ ಕಾಯ್ದುಕೊಳ್ತೀವಿ ಅಂತ ಅಂದರೆ, ನಾವು ಸರಿ ಇಲ್ಲ, ಅವರು ಸರಿ ಇಲ್ಲ ಅಂತ ಅಲ್ಲ, ನಾವು ಇಬ್ಬರು ಒಟ್ಟಿಗೆ ಸರಿ ಇಲ್ಲ ಅಂತ. ಸೂರ್ಯ ಹಗಲು ಬರಬೇಕು, ಚಂದ್ರ ರಾತ್ರಿ ಬರಬೇಕು, ಆಗಲೇ ಚಂದ ಅಲ್ವಾ? ಎರಡು ಒಟ್ಟಿಗೆದ್ರೆ ಸರಿಯಲ್ಲ ಅಂತ ಸುದೀಪ್ ಮಾರ್ಮಿಕವಾಗಿ ಹೇಳಿರುವಂಥದ್ದು. ಅಂದರೆ ಒಂದು ಸನ್ನಿವೇಶವನ್ನು ಹಿಡ್ಕೊಂಡು ಸುದೀಪ್ ಅವರು ಒಂದು ಕೌಂಟ್ರನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಬಾಂಬ್ ಸ್ಫೋಟ ಏನಿದೆ, ಅದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಉಗ್ರ ಇಲ್ಲದ ಬಂದ, ಎಲ್ಲಿ ಹೆಂಗೆ ಬಾಂಬ್ ತಯಾರಿಸಿದ, ಅವನು ಎಲ್ಲಿ ಸ್ಟೇ ಆಗಿದ್ದ, ಅವನು ಹೆಂಗೆ ಇಲ್ಲಿ ಬೆಂಗಳೂರಿಂದ ಪರಾರಿ ಆದ, ಎಲ್ಲವೂ ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿತ್ತು. ಒಂದು ತಿಂಗಳ ನಂತರ ಕೋಲ್ಕತ್ತಾದಲ್ಲಿ ಸಿಕ್ಬಿದ್ದ ಕೊನೆಗೂ ಆ ಉಗ್ರ. ಬಟ್ ಅದರಿಂದ ಸಾಕಷ್ಟು ಕೈವಾಡ ಇರುವಂಥದ್ದು, ಶಂಕೆಗಳು ಇರುವಂಥದ್ದು ಈಗ ಒಂದೊಂದಾಗಿ ಹೊರ ಬರ್ತಿದೆ. ಬಟ್ ಇದರ ಬೆನ್ನಲ್ಲೇ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮತ್ತೊಬ್ಬ ಶಂಕಿತ ಉಗ್ರ ಪತ್ತೆಯಾಗಿದ್ದಾನೆ. ಅವರನ್ನು ಏರ್ಪೋರ್ಟ್ನ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಂಕಿತ ಉಗ್ರನ ಬಂಧನವಾಗಿದೆ. NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಏರ್ಪೋರ್ಟ್ನಿಂದ ಸೌದಿಯ ಜಿದ್ದಾಗೆ ಎಸ್ಕೇಪ್ ಆಗುವ ವೇಳೆ ವಶಕ್ಕೆ ಪಡೆಯಲಾಗಿದೆ. ಇಮಿಗ್ರೇಷನ್ ಅಧಿಕಾರಿಗಳು ನೀಡಿದ ಮಾಹಿತಿ ಮೇರೆಗೆ ಅಜೀಜ್ ಅಹಮದ್ ಎಂಬ ಶಂಕಿತ ಉಗ್ರರನ್ನು ವಶಕ್ಕೆ ಪಡೆಯಲಾಗಿದೆ. ತಮಿಳುನಾಡಿನ ಹಿಜ್ಬುತ್ ತರೀರ್ ಪ್ರಕರಣದ ಆರೋಪಿಯಾಗಿದ್ದಾನೆ ಈತ. ಒಂದೇ ಭಾರತ್ ರೈಲು ಭಾರತದ ಪ್ರವಾಸೋದ್ಯಮಕ್ಕೆ ಹೊಸ ಮೆರಗನ್ನು ತಂದಿರುವಂಥದ್ದು ಈ ರೈಲುಗಳು. ಸಾಕಷ್ಟು ಎಕ್ಸ್ಪ್ರೆಸ್ ಟ್ರೈನ್ ಇದು. ಒಂದಿಷ್ಟು ದುಬಾರಿ ಅಂತ ಅನ್ನಿಸ್ಬೋದು, ಬಟ್ ಬೇಗ ಹೋಗ್ತೀವಿ, ಬೇಗ ರೀಚ್ ಆಗ್ತೀವಿ. ಅದರಲ್ಲಿ ಕುಂತು ಪ್ರಯಾಣ ಮಾಡುವಂಥದ್ದೇ ಒಂದು ರೋಚಕ ಅನುಭವ. ಈಗ ಮತ್ತೆ 3 ಒಂದೇ ಭಾರತ್ ರೈಲ್ಗಳಿಗೆ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟಿರುವಂಥದ್ದು. ಮೊದಲನೇ ಒಂದೇ ಭಾರತ್ ಟ್ರೈನ್ ಯಾವುದು ಅಂತಂದರೆ ಮೀರತ್ ಸಿಟಿ ಲಕ್ನೋ ಒಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಮೀರತ್ನಿಂದ ಲಕ್ನೋವನ್ನು ಸಂಪರ್ಕ ಮಾಡುವಂಥ ಮೊದಲ ಒಂದೇ ಭಾರತ್ ರೈಲ್ ಆಗಿದೆ. ಇದು ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ ಮತ್ತು ರಾಜ್ಯ ರಾಜಧಾನಿಗೆ ವೇಗವಾಗಿ ಸಂಪರ್ಕದೊಂದಿಗೆ ಸ್ಥಳೀಯ ಕೈಗಾರಿಕೆಗಳನ್ನು ಬೆಂಬಲಿಸುತ್ತದೆ. ಎರಡನೇ ರೈಲು ಯಾವುದಂತಂದರೆ ಮಧುರೈ ಬೆಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್. ಈ ರೈಲು ದೇವಾಲಯದ ನಗರವಾದ ಮಧುರೈಯನ್ನು ಕಾಸ್ಮೋಪಾಲಿಟನ್ ಹಬ್ ಬೆಂಗಳೂರಿನೊಂದಿಗೆ ಸಂಪರ್ಕ ಮಾಡುತ್ತೆ. ಇದು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ. ಮೂರನೇ ಟ್ರೈನು ಚೆನ್ನೈ ನಾಗರ್ಕೋಯಿಲ್ ಒಂದೇ ಭಾರತ್ ಎಕ್ಸ್ಪ್ರೆಸ್. ಈ ರಮಣೀಯ ಪ್ರದೇಶದಲ್ಲಿ ಮೊದಲ ಒಂದೇ ಭಾರತ್ ರೈಲು ಇದಾಗಿದೆ. 12 ಜಿಲ್ಲೆಗಳನ್ನು ಸಂಪರ್ಕಿಸುವ 726 ಕಿಲೋಮೀಟರ್ ಉದ್ದದ ಪ್ರಯಾಣವನ್ನು ಇದು ಹೊಂದಿದೆ. ಇದು ಯಾತ್ರಿಕರು ಮತ್ತು ಸ್ಥಳೀಯ ನಿವಾಸಿಗಳ ಪ್ರಯಾಣವನ್ನು ಗಮನಾರ್ಹವಾಗಿ ಸುಧಾರಿಸುವ ನಿರೀಕ್ಷೆ ಇದೆ. ಈ 3 ರೈಲುಗಳು ಸಂಪರ್ಕವನ್ನು ಸುಧಾರಿಸಲು ಮಾತ್ರವಲ್ಲದೆ ಧಾರ್ಮಿಕ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಆರ್ಥಿಕತೆಯನ್ನು ಬೆಂಬಲಿಸುವಂತಹ ಉದ್ದೇಶದಿಂದಾಗಿ ಹೊಸ ರೈಲುಗಳನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಕೇವಲ 100 ಗ್ರಾಂ ವೇಟ್ ಹೆಚ್ಚಿಗಿರುವಂತಹ ಕಾರಣಕ್ಕಾಗಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕುಸ್ತಿಪಟು ವಿನೇಶ್ ಪೋಗತ್ ಅವರು ಚಿನ್ನದ ಪದಕವನ್ನು ಮಿಸ್ ಮಾಡಿಕೊಂಡಿದ್ರು. ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದಿದ್ರು, ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು. ಅದಕ್ಕಿಂತ ಮುಂದೆ ಒಂದು ಫಿಟ್ನೆಸ್ ಟೆಸ್ಟ್ ಆಗುತ್ತೆ. ಆ ಒಂದು ಫಿಟ್ನೆಸ್ ಟೆಸ್ಟಲ್ಲಿ ಅವರು ಕೇವಲ 100 ಗ್ರಾಂ ಹೆಚ್ಚಿದ್ರು. ಇದೇ ಒಂದು ಕಾರಣಕ್ಕಾಗಿ ಅವರನ್ನು ಒಲಿಂಪಿಕ್ಸ್ನ ಸಮಿತಿ ಅವರನ್ನು ಅನರ್ಹಗೊಳಿಸಿತ್ತು. ಹೀಗಾಗಿ ದೇಶದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೀಗ ಅದರ ಬೆನ್ನಲ್ಲೇ ಏನಂತಂದರೆ ವಿನೇಶ್ ಅವರು ಒಲಿಂಪಿಕ್ಸ್ ಕುಸ್ತಿಗೆ ಸಹಿತ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಈಗ ಏನಂತಂದರೆ ಅವರು ರಾಜಕೀಯ ಇನ್ನಿಂಗ್ಸ್ ಆರಂಭಿಸೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಇದಿದೆ.
ಏಕೆಂತಂದರೆ ಹರಿಯಾಣದಲ್ಲಿ ಈಗ ಇನ್ನು ಕೆಲವು ದಿನಗಳಲ್ಲಿ ಚುನಾವಣೆ ಆಗುತ್ತೆ, ಅದಕ್ಕೆ ಚುನಾವಣೆ ದಿನಾಂಕ ಕೂಡ ಘೋಷಣೆ ಆಗುತ್ತೆ. ಹೀಗಿರುವಾಗ ದೆಹಲಿಯ ಗಡಿಯಲ್ಲಿ ಏನು ಸಾವಿರಾರು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದಿಷ್ಟು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಕಾನೂನನ್ನು ವಾಪಸ್ ತೆಗೆದುಕೊಳ್ಬೇಕು, ಒಂದಿಷ್ಟು ವಿವಿಧ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥ ಆಗ್ರಹದಿಂದಾಗಿ ರೈತರು ಸಾಕಷ್ಟು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೊಟೆಸ್ಟ್ನಲ್ಲಿ ವಿನೇಶ್ ಅವರು ಕೂಡ ಭಾಗಿಯಾಗಿರುವಂಥದ್ದು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪಂಜಾಬ್ನ ಮತ್ತು ಹರಿಯಾಣ ದೆಹಲಿ ಗಡಿಯಲ್ಲಿ ಏನು ಶಂಭು ಗಡಿ ಇದೆಯಲ್ಲ, ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಒಲಿಂಪಿಕ್ ಕುಸ್ತಿಪಟು ವಿನೇಶ್ ಪೋಗತ್ ಅವರು ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ವೇಳೆ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಪೋಗತ್, ನಿಮ್ಮ ಮಗಳು ನಿಮ್ಮೊಂದಿಗೆ ಅಂತ ಹೇಳಿದ್ದಾರೆ. ಅಂದರೆ ನಾನು ಯಾವತ್ತೂ ನಿಮ್ಮ ಸಪೋರ್ಟ್ ಕೊಡ್ತೀನಿ ಅಂತ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆಗಳು ಕಾನೂನು ಬಾಹಿರವಲ್ಲ ಅಂತ ಹೇಳಿದ್ದಾರೆ. ರೈತರನ್ನು ನೋಡಿ ತುಂಬ ನೋವಾಗುತ್ತದೆ. ಕೆಲವೊಮ್ಮೆ ಅವರಿಗಾಗಿ ಏನು ಮಾಡಲು ಸಾಧ್ಯವಾಗದೆ ನಾವು ಅಸಹಾಯಕರಾಗ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸುವ ನಾವು ನಮ್ಮ ಕುಟುಂಬಕ್ಕಾಗಿ ಏನು ಮಾಡಲು ಸಾಧ್ಯವಾಗ್ತಿಲ್ಲ. ಸರ್ಕಾರ ರೈತರ ಮಾತನ್ನು ಆಲಿಸಬೇಕು ಅಂತ ಹೇಳಿದ್ದಾರೆ. 200 ದಿನಗಳು ಕಳೆದರೂ ತಮ್ಮ ಬೇಡಿಕೆಗಳಿಗೆ ಮನ್ನಣೆ ಸಿಗದ ಕಾರಣ ರೈತರು ನಡೆ ರಸ್ತೆಯಲ್ಲಿ ಧರಣಿ ಕುಳಿತಿರುವುದು ಬೇಸರದ ಸಂಗತಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ತಾನೇ ಪ್ರಧಾನಿ ಮೋದಿ ಅವರು ಪೋಲ್ಯಾಂಡ್ ಹಾಗೂ ಉಕ್ರೇನ್ ಪ್ರವಾಸಕ್ಕೆ ಹೋಗಿದ್ರು. ಇದಾದ ನಂತರ ಇನ್ನು ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಮತ್ತೊಂದು ಪ್ರವಾಸವನ್ನು ಪ್ರಧಾನಿ ಮೋದಿ ಅವರು ಕೈಗೊಳ್ತಾರೆ. ಹಾಗಾದರೆ ಯಾವ ದೇಶಕ್ಕೆ ಹೋಗ್ತಾರೆ ಏನೆಲ್ಲ ಇದೆ ಡೀಟೇಲ್ಸ್ ಇಲ್ಲಿದೆ. ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬ್ರುನೈ ಹಾಗೂ ಸಿಂಗಾಪುರ ದೇಶಗಳಿಗೆ ಭೇಟಿ ನೀಡುತ್ತಾರೆ. ಸೆಪ್ಟೆಂಬರ್ 3-4ರಂದು ಬ್ರುನೈ ದೇಶದ ಪ್ರವಾಸ ಕೈಗೊಳ್ಳಿರುವ ಮೋದಿ ಅಲ್ಲಿಂದ ಸೆಪ್ಟೆಂಬರ್ 4-5ರಂದು ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬ್ರುನೈ ದೇಶಕ್ಕೆ ಭಾರತದ ಏನು ಮೊದಲ ಪ್ರಧಾನಿ ಆಗ್ತಾ ಇದ್ದಾರೆ ಭೇಟಿ ನೀಡುತ್ತಾ ಅವರು. ಇದುವರೆಗೆ ಯಾವ ಪ್ರಧಾನಿ ಕೂಡ ಅಲ್ಲಿಗೆ ಹೋಗಿದ್ದಿಲ್ಲ. ಅಲ್ಲದೆ ಭಾರತ ಬ್ರುನೈ ನಡುವೆ ರಾಜತಾಂತ್ರಿಕ ಬಾಂಧವ್ಯ ಸ್ಥಾಪನೆಗೊಂಡು 40 ವರ್ಷ ಪೂರ್ಣಗೊಂಡಿರುವ ಭಾಗವಾಗಿ ಮೋದಿ ಅಲ್ಲಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಭೇಟಿಗಾಗಿ ಬ್ರುನೈ ಹಾಗೂ ಸಿಂಗಾಪುರ ದೇಶಗಳೊಂದಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಲಾಗಿದೆ. ಸುಲ್ತಾನ ಹಾಜಿ ಹಸನಲ್ ಬೋಕಯ್ಯ ಆಹ್ವಾನದ ಮೇರೆಗೆ ಮೋದಿ ಅವರು ಬ್ರುನೈ ಹಾಗೂ ಸಿಂಗಾಪುರಕ್ಕೆ ಹೋಗ್ತಾ ಇದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಗಿ ಬರೋಬ್ಬರಿ 3 ವರ್ಷ ಆಗ್ತಾ ಬಂತು. ಯುದ್ಧ ನಿಲ್ಲುವ ಯಾವ ಪರಿಸ್ಥಿತಿ ಕೂಡ ಅಲ್ಲಿ ಕಂಡು ಬರ್ತಾ ಇಲ್ಲ. ಇತ್ತೀಚೆಗೆ ಮೋದಿ ಅವರು ಕೂಡ ರಷ್ಯಾಗೂ ಹೋಗಿದ್ರು, ಉಕ್ರೇನ್ಗೂ ಹೋಗಿದ್ರು. ಇದರ ಬೆನ್ನಲ್ಲಿ ಎಲ್ಲ ಯುದ್ಧ ನಿಲ್ಲುತ್ತೆ ಅನ್ನುವಂಥ ಒಂದಿಷ್ಟು ನಿರೀಕ್ಷೆ ಇತ್ತು. ಯಾಕಂತಂದರೆ ಮೋದಿ ಅವರು ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ, ಶಾಂತಿಯಿಂದಾಗಿ ನಾವು ಯುದ್ಧ ಗೆಲ್ಲಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಯುದ್ಧ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಇನ್ನು ಮೋದಿ ಅವರು ಉಕ್ರೇನ್ ಹಾಗೂ ರಷ್ಯಾಗೆ ಹೋಗಿ ಬಂದರೂ ಕೂಡ ಯುದ್ಧ ಇನ್ನು ಕಂಟಿನ್ಯೂ ಆಗಿರುವಂಥದ್ದು. ಇತ್ತೀಚೆಗೆ ತಾನೇ ರಷ್ಯಾದ ದೊಡ್ಡ ಕಟ್ಟಡದ ಮೇಲೆ ಉಕ್ರೇನ್ ಅಟ್ಯಾಕ್ ಮಾಡಿತ್ತು, ದಾಳಿ ನಡೆಸಿತ್ತು. ಅದರ ಬೆನ್ನಲ್ಲೇ ಮತ್ತೆ ಈಗ ಕೂಡ ಏನು ಮತ್ತೊಂದು ದಾಳಿ ನಡೆಸಿರುವಂಥದ್ದು. ಈ ಒಂದು ದಾಳಿಯಲ್ಲಿ 5 ಜನ ಮೃತಪಟ್ಟಿದ್ದಾರೆ, ಈ 46 ಜನ ಗಾಯಗೊಂಡಿರುವಂಥದ್ದು. ಏನು ಈ ಒಂದು ಘಟನೆಯಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಏನು ಅಡ್ಮಿಟ್ ಮಾಡಲಾಗಿದೆ. ರಷ್ಯಾ 4 ದಿನಗಳಲ್ಲಿ 3ನೇ ಬಾರಿ ಉಕ್ರೇನ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ರಷ್ಯಾದ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ನಾಶ ಮಾಡಲಾಗಿದೆ ಅನ್ನುವಂಥದ್ದು ಉಕ್ರೇನ್ ವಾಯುಪಡೆ ತಿಳಿಸಿರುವಂಥದ್ದು. ರಷ್ಯಾ ಪಡೆಗಳು 5 ಕ್ಷಿಪಣಿಗಳು ಮತ್ತು 76 ಡ್ರೋನ್ಗಳನ್ನು ಅಟ್ಯಾಕ್ ಮಾಡಿದೆ. ಅವುಗಳ ಪೈಕಿ ನಮ್ಮ ವಾಯು ರಕ್ಷಣೆಯ 2 ಕ್ಷಿಪಣಿಗಳು ಮತ್ತು 60 ಡ್ರೋನ್ಗಳನ್ನು ನಾಶ ಮಾಡಲಾಗಿದೆ. ಇತರ 14 ಡ್ರೋನ್ಗಳು ಗುರಿ ತಲುಪಲು ಮುನ್ನವೇ ಪತನಗೊಂಡಿದೆ ಅಂತ ಉಕ್ರೇನ್ ತಿಳಿಸಿದೆ. ನಿಮಗೆಲ್ಲ ಟ್ವಿಟರ್ ಅಂದರೆ ಗೊತ್ತೇ ಇದೆ. ಅದರಲ್ಲೂ ಎಲಾನ್ ಮಸ್ಕ್ ಟ್ವಿಟರನ್ನು ಖರೀದಿ ಮಾಡಿದ ನಂತರ ಅದಕ್ಕೆ ಎಕ್ಸ್ ಅಂತ ಏನು ಹೊಸ ಟೈಟಲ್ ಕೊಟ್ಟರು. ಅದಾದ ನಂತರ ಎಲ್ಲ ಕಡೆ ಎಕ್ಸ್ ಅಂತ ಆಗಿರುವಂಥದ್ದು. ಈಗ ಈ ಒಂದು ಎಕ್ಸ್ಗೆ ಬ್ರೆಜಿಲ್ ಸರ್ಕಾರ ಶಾಕ್ ಕೊಟ್ಟಿರುವಂಥದ್ದು. ಏಕೆಂತಂದರೆ ಒಂದಿಷ್ಟು ಆದೇಶವನ್ನು ನಿರ್ಲಕ್ಷಣೆ ಮಾಡಿರುವಂತಹ ದೃಷ್ಟಿಯಿಂದಾಗಿ ಅಲ್ಲಿನ ಸರ್ಕಾರ ನಿರ್ಬಂಧ ಮಾಡಿರುವಂಥದ್ದು. ಈಗ ಕೆಲವು ಎಕ್ಸ್ ಖಾತೆಗಳನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ ನ್ಯಾಯಾಲಯದ ಆದೇಶವನ್ನು ನಿರ್ಲಕ್ಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸಾಮಾಜಿಕ ಜಾಲತಾಣ ಎಕ್ಸ್ ಕಾರ್ಯಾಚರಣೆಗೆ ಬ್ರೆಜಿಲ್ ಸರ್ಕಾರ ನಿರ್ಬಂಧ ಹೇರಲಾಗಿದೆ. ಬ್ರೆಜಿಲ್ನಲ್ಲಿ ಎಕ್ಸ್ ಕಂಪನಿಯು ಅಗತ್ಯ ಕಾನೂನು ನಿಯಮಗಳನ್ನು ಪಾಲಿಸದ ಕಾರಣ ದೇಶಾದ್ಯಂತ ಎಕ್ಸ್ ಕಾರ್ಯಾಚರಣೆಗೆ ನಿರ್ಬಂಧ ಹೇರಲು ಟೆಲಿಕಾಂ ಏಜೆನ್ಸಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ದೇಶದ ಕಾನೂನುಗಳನ್ನು ಉಲ್ಲಂಘಿಸಿದ ಎಕ್ಸ್ ಖಾತೆಗಳನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ ಆದೇಶವನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ನ್ಯಾಯಮೂರ್ತಿ ಡಿ ಮೋರಿಯಸ್ ಅವರು ಕಂಪನಿಗೆ ಕಳೆದ ವಾರ ಎಚ್ಚರಿಕೆ ನೀಡಿದರು. ಹೀಗಿದ್ರೂ ಕೂಡ ಎಲಾನ್ ಮಸ್ಕ್ ಡೋಂಟ್ ಕೇರ್ ಅಂತ ಅಂದಿದ್ರು, ಎಕ್ಸ್ ಖಾತೆಗಳನ್ನು ಮುಂದುವರಿಸಿದ್ರು. ಇದೇ ಕಾರಣಕ್ಕಾಗಿ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.